ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕಾರ್ಯಕರ್ತನಾಗಿದ್ದ ಸಂತ್ರಸ್ತ ಯುವಕ ಆತ ಮೂಲತಃ ಅರಕಲಗೂಡಿದವನು. ಲೋಕಸಭಾ ಚುನಾವಣೆಯ ವೇಳೆ ಸೂರಜ್ ಪರಿಚಯವಾಗುತ್ತೆ, ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿರುತ್ತೆ ಅಂಥೇಳಿ ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಿದ್ದಾನೆ. ಬಳಿಕ ಮನೆಗೆ ಕರೆಸಿ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿದೆ ಅಂಥೇಳಿ ಆರೋಪವನ್ನ ಮಾಡಿದ್ದಾನೆ. ಈ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈತ ಕೊಟ್ಟಂತಹ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಸಂಜೆ 7 ಗಂಟೆಯವರೆಗೂ ಕೂಡ ಈ ವ್ಯಕ್ತಿ ದೂರನ್ನು ಕೊಟ್ಟಿರಲಿಲ್ಲ. ಅದಾದ ಮೇಲೆ ಈ ದೂರು ದಾಖಲಾಗ್ತಾ ಇದ್ದ ಹಾಗೆ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಹಾಸನದ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಈ ಲೈಂಗಿಕ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಪ್ರತಿ ದೂರು ದಾಖಲಾಗಿದೆ. ಈ ಎರಡೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಹಾಸನದಲ್ಲಿ ಅಂತ? ಪ್ರೇಮ್ ಕುಮಾರ್, ಏನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಿರಿಯ ಪುತ್ರ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತದೆ. ಅದಾದ ಬಳಿಕವೇ ಸೂರಜ್ ರೇವಣ್ಣವರು ಆಪ್ತ ಶಿವಕುಮಾರ್ ಎನ್ನುವರ ಮೂಲಕ ಏನು ಸಂತ್ರಸ್ತ ಯುವಕ ಇದ್ದಾನೆ ಆತನ ವಿರುದ್ಧ ಒಳನರಸೀಪುರ ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾನೆ. ಆ ದೂರಿನಲ್ಲಿ ಈತ 5 ಕೋಟಿಗಾಗಿ ನನಗೆ ಡಿಮ್ಯಾಂಡನ್ನು ಮಾಡ್ತಿದ್ದಾನೆ, ಈ ಹಣವನ್ನು ಕೊಡದಲ್ಲ ಹೋದರೆ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಮಾಡ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತ ಹೇಳಿ ಹನುಮಳ್ಳಿಯ ಶಿವು ಎಂಬುವರು ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ಯಾಕೆಂದರೆ ಈ ಶಿವು ಇದ್ದಾನೆ, ಆತ ಸೂರಜ್ ರೇವಣ್ಣರ ಆಪ್ತನಾಗಿರ್ತಾನೆ. ಆತನ ಮೂಲಕವೇ ಈ ಸಂತ್ರಸ್ತ ಸೂರಜ್ ರೇವಣ್ಣವರಿಗೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪರಿಚಯವಾಗಿರ್ತಾನೆ. ಏನು ಕೆಲಸವನ್ನು ಕೊಡಿಸ್ಲಿಕ್ಕೋಸ್ಕರ ಆತ ಅವರ ದುಂಬಾಲು ಬಿದ್ದಿರ್ತಾನೆ. ಹಾಗಾಗಿ ಸೂರಜ್ ರೇವಣ್ಣವರು ಜೂನ್ 10ರಂದು ಒಳನರಸೀಪುರದ ಅವರ ಗನ್ನಿಕಡ ಫಾರ್ಮ್ ಹೌಸ್ ಏನಿದೆ ಅಲ್ಲಿಗೆ ಕರೆಸಿರ್ತಾರೆ. ಈ ಸಂದರ್ಭದಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರಿ ಅಂತ ಹೇಳಿ ಆತ ಆರೋಪವನ್ನು ಮಾಡಿರ್ತಾನೆ. ಆ ಆರೋಪ ಏನು ದೂರು ನೀಡುವ ಹಿಂದಿನ ದಿನವೇ ಸೂರಜ್ ರೇವಣ್ಣವರ ಆಪ್ತ ಪೊಲೀಸ್ ಠಾಣೆಗೆ ದೂರು ನೀಡ್ತಾನೆ. ನಿನ್ನೆ ಸಂಜೆ ಬರ್ತಕ್ಕಂಥ ಸಂತ್ರಸ್ತ ಯುವಕ ನೇರವಾಗಿ ಒಳನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬರ್ತಾನೆ. ಏನು ಮುಖಕ್ಕೆ ಮಾಸ್ಕ್ ಹಾಕಿ ಧರಿಸಿ ಬಂದನು ವೇಗವಾಗಿ ಪೊಲೀಸ್ ಠಾಣೆಗೆ ಹೋಗಿ ಡಾಕ್ಟರ್ ಸೂರಜ್ ರೇವಣ್ಣ ಅವರು ಕೆಲಸ ಕೊಡುವ ನೆಪದಲ್ಲಿ ಅವರ ಫಾರ್ಮ್ ಹೌಸ್ಗೆ ನನ್ನನ್ನು ಕರೆಸಿ ಅಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಏನು ದೂರನ್ನು ನೀಡ್ತಾನೆ. ಅದನ್ನು ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ. ಅಷ್ಟರಾಗಲೇ ಸೂರಜ್ ರೇವಣ್ಣ ಅವರು ಏನು ದೂರನ್ನು ಅವರ ಆಪ್ತರ ಮೂಲಕ ಕೊಡಿಸಿದ್ದಾರೆ ಅದರ ಟೆಕ್ನಿಕಲ್ ಎವಿಡೆನ್ಸ್ಗಾಗಿ ಅವ್ರನ್ನ ಸೆನ್ ಪೊಲೀಸ್ ಠಾಣೆಗೆ ಕರೆತಲಾಗಿರುತ್ತೆ. ಅವರು ಸೆನ್ ಪೊಲೀಸ್ ಠಾಣೆಗೆ ಕರೆತಂದ ನಂತರ ಅಲ್ಲಿ ಒಳನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೂ ಸಹ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಈ ಎರಡೂ ಪ್ರಕರಣಗಳನ್ನು ಏನು ತನಿಖಾಧಿಕಾರಿಗಳಿದ್ರೆ ಅವರು ಸಂಪೂರ್ಣವಾಗಿ ವಿಚಾರಣೆಯನ್ನು ನಡೆಸ್ತಿರ್ತಕ್ಕಂಥದ್ದು. ಹಾಗಾಗಿಯೇ ಸೂರಜ್ ರೇವಣ್ಣ ಅವರ ಬಂಧನದಲ್ಲಿ ವಿಳಂಬವಾಗಿರ್ತಕ್ಕಂಥದ್ದು. ರಾತ್ರಿ ಇಡೀ ಸೆನ್ ಪೊಲೀಸ್ ಠಾಣೆಯಲ್ಲಿ ಸೂರಜ್ ರೇವಣ್ಣನ ವಿಚಾರಣೆ ನಡೆಸಿದರೆ, ಮತ್ತೊಂದೆಡೆ ಏನು ಸಂತ್ರಸ್ತಿದ್ದಾನೆ ಆತ ಇಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಪ್ಪದ ಕಾರಣ ಅವ್ರನ್ನೂ ಸಹ ಬೆಂಗಳೂರಿಗೆ ಬೋರಿಂಗ್ ಹಾಸ್ಪಿಟಲ್ ಕರ್ಕೊಂಡೋಗಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿದರೆ ಅದರ ವರದಿ ಬಂದ ನಂತರ ಈ ಪೊಲೀಸರ ತನಿಖೆಯೂ ಪೂರ್ಣ ಆದ ನಂತರ ಡಾಕ್ಟರ್ ಸೂರಜ್ ರೇವಣ್ಣ ಅವರನ್ನ ಯಾವುದೇ ಕ್ಷಣದಲ್ಲಾದರೂ ಸಹ ಪೊಲೀಸರು ಬಂದುವಂತಹ ಸಾಧ್ಯತೆ ಇದೆ. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಸೂರಜ್ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಅರಕಲಗೂಡಿನ JDS ಕಾರ್ಯಕರ್ತನೇ ಮಾಡಿರುವಂತಹ ಆರೋಪ ಇದಾಗಿದೆ. ದೂರು ಕೂಡ ಸಲ್ಲಿಕೆಯಾಗಿದೆ. ಹಾಗಾದರೆ ದೂರನ್ನು ಕೊಟ್ಟಂತಹ JDS ಕಾರ್ಯಕರ್ತ JDSನ MLC ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಏನು ಆರೋಪ ಮಾಡಿದ್ದಾರೆ, FIR ನಲ್ಲಿ ಏನೆಲ್ಲ ಉಲ್ಲೇಖವಾಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ನನಗೆ ಮುಂಚೆ ಅವ್ರದ್ದು MP ಎಲೆಕ್ಷನ್ ಇದ್ದಾಗ ಊರಲ್ಲಿ ಜನ ಎಲ್ಲ ಸೇರಿಸಿ ಸ್ವಲ್ಪ ಫಂಕ್ಷನ್ ಮಾಡಿದ್ದಾಗ ಕರೆದ್ರು. ನಾನು ಅವಾಗ ಹೋದೆ. ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು. ನೆಕ್ಸ್ಟ್ ಅವರು ಮತ್ತೆ ಇನ್ಯಾವಾಗಲೂ ಸಿಕ್ಕಿರಲಿಲ್ಲ, ನಂಬರ್ ತೊಗೊಂಡಿದ್ರು. ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು 4 ಡೇಸ್ ಹಿಂದೆ ಮೆಸೇಜ್ ಮಾಡಿದರು, ಫ್ರೀ ಆಗಿದೆ ಬಾ ಮಾತಾಡಬೇಕು ಅಂತೇಳಿ. ಕರೆದಾಗ ಅವ್ರ ಮನೆಗೆ ಹೋದೆ. ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು. ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು, ಫೋನ್ ಮಾಡಿ ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದ್ರು. ಒಳಗಡೆ ಹೋದೆ. ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕಂತೇಳಿ ಬಾಕ್ಲಾಕಿಸಿ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು. ಮತ್ತು ಮುಂದೆ ಇತ್ತ ನಡಿಬಾರ್ದು ಘಟನೆ ಎಲ್ಲ ಅಲ್ಲಿ ನಡೀತು. ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು. ಇದು 4 ಡೇಸ್ ಆಯಿತು. ಸಂಡೇ ನಡೆದಿರೋದು. ಇದು ಗನ್ನಿಕಡ ತೋಟದಲ್ಲಿ ಒಳ್ಳೆಶಿಪುರ. ಅವರು ಹಿಂಗೆ ದುಡ್ಡು ಕೊಡ್ತೀನಿ, ಕೆಲಸ ಕೊಡಿಸ್ತೀನಿ, ಅದರ್ ಡೈಲಿ ಕೆಲಸ ಕೊಡಿಸ್ತೀನಿ, ನೀನೇನಾದರೂ ಬೇಡ, ನಿನ್ನ ಲೈಫ್ ಸೆಟ್ಲ್ ಮಾಡ್ತೀನಿ, ನೀನು ಸಮಾಜದಲ್ಲಿ ಬೇರೆ ರೀತಿ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಶಿವು ಅಂತೇಳಿ ಫ್ರೆಂಡ್ ಇದ್ದ, ಅವನು ಒಬ್ಬನಿಗೆ ಹೇಳ್ಕೊಂಡಿದ್ದೆ ಅವನ ಹತ್ರ. ಸೂರಜ್ ಅವನು ಫ್ರೆಂಡ್, ತುಂಬ ಆತ್ಮೀಯರು. ನನ್ನನ್ನು ಹೆಂಗಾದರೂ ಮಾಡಿ ಡೀಲಿಗೆ ಒಪ್ಪಿಸ್ಬಿಟ್ಟು ಇವನ ಇಲ್ಲಿಗೆ ಸುಮ್ಮನೆ ನಿಲ್ಲಿಸ್ಬಿಡೋಣ. ಡೀಲು ಅಂದರೆ ಈಗ ನಡೆದಿದ್ದ ವಿಚಾರ ಎಲ್ಲನೂ ಮುಚ್ಚಾಕೋಕ್ಕೋಸ್ಕರ ಇಲ್ಲ, ಇಷ್ಟಕ್ಕೆ ಮುಗಿಸ್ಬಿಡೋಣ ಅಂತೇಳಿ ಇವನು ಮುಂದುವರಿಯೋದು ಬೇಡ ಅಂತೇಳಿ
ಡೀಲ್ ಮಾಡಬೇಕು. ಹಣದ ಆಮಿಷ ಹೇಳಿದ್ನಲ್ಲ, ಹಣದ ಆಮಿಷ, ಕೆಲಸ ಕೊಡಿಸ್ತೀನಿ, ಅದನ್ನೇನು ಮಾತಾಡಲಿಲ್ಲ. ದುಡ್ಡು ಕೊಡ್ತೀನಿ, ಈಗ ಫಸ್ಟ್ನೇ ದಿನ ಮಾತಾಡಿದಾಗ 2 ಕೋಟಿ ಕೊಡ್ತೀನಿ, 3 ಕೋಟಿ ಕೊಡ್ತೀನಿ ಅಂತೇಳಿ ಮಾತಾಡಿದ್ದಾರೆ. ಫಸ್ಟು 5-10 ಲಕ್ಷ ಅಂದು, ಆಮೇಲೆ ಕೆಲಸ ಕೊಡಿಸ್ತೀನಿ ಅಂತೇಳಿ, ಆಮೇಲೆ 1 ಕೋಟಿ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ನನಗೆ ಮುಂಚೆ ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಕೇಸ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಯುವಕ ಹೇಳ್ತಾ ಇದ್ದಂತಹ ಮಾತುಗಳನ್ನು ಗಮನಿಸ್ತಾ ಇದ್ರಿ. ಒಂದು ಕಾರ್ಯಕ್ರಮದಲ್ಲಿ ಸೂರಜ್ ರೇವಣ್ಣವರ ಪರಿಚಯ ನನಗಾಗುತ್ತೆ. ಅದಕ್ಕೆ ಕಾರಣ ಪ್ರಚಾರದ ಸಂದರ್ಭದಲ್ಲಿ ನಾನು JDS ಪರವಾಗಿ ಭಾಗಿಯಾಗಿದ್ದು, ಆ ಸಂದರ್ಭದಲ್ಲಿಯೇ ಸೂರಜ್ ರೇವಣ್ಣ ಅವರ ಪರಿಚಯ ನನಗಾಗುತ್ತೆ, ಆ ಸಂದರ್ಭದಲ್ಲಿಯೇ ನಂಬರ್ ಎಕ್ಸ್ಚೇಂಜ್ ಆಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ರು.